ಸ್ಮೈಲ್ ನೋಡಿದ್ರೆ ಖುಷಿ ಆಗುತ್ತೆ ಅಂತ ಹೇಳ್ತಾರೆ, ಬೇರೆ ದಿನಗಳಲ್ಲಿ ಸ್ಟೇಟ್ಮೆಂಟ್ ಫೇಕ್ ಅನ್ನೋದು ಕೊಡ್ತಾರೆ. ಅನುಷಾ ಇನ್ವಾಲ್ವ್ಮೆಂಟ್ ಬಹಳ ಕಡಿಮೆ ಇದೆ ಮನೆಯಲ್ಲಿ. ಎಂಟರ್ಟೈನಿಂಗ್ ಫ್ಯಾಕ್ಟ್ ಅಷ್ಟಿಲ್ಲ. ಅನುಷಾ ಅಗ್ರೆಷನ್ ಸ್ವಲ್ಪ ಕಮ್ಮಿ ನುಗ್ಬೇಕು ಮುಂದೆ. ಮೋಕ್ಷಿತ್ ಅವರೇ ನೀವು ಎಷ್ಟು ಎಂಟರ್ಟೈನಿಂಗ್ ಆಗಿದ್ದೀರಾ? ಅಂಡ್ ಗೌತಮಿ ಟೆಲಿಂಗ್ ಯು ಆನ್ ದ ಫೇಸ್ ಯು ಆರ್ ಫೇಕ್. ಧರ್ಮ ಅಗ್ರೆಷನ್ ಕಮ್ಮಿ ಆಯ್ತು, ನಿಮ್ಗೆ ಎಷ್ಟು ಅಗ್ರೆಷನ್ ಇದೆ? ಧರ್ಮ ನೀವೇನು ಆಟ ಆಡ್ಲೇ ಇಲ್ಲ, ಮನೆಯಲ್ಲಿ ನೀವೆಷ್ಟು ಇನ್ವಾಲ್ವ್ ಆಗಿದ್ದೀರಾ? ಆಯ್ತು, ನಾನು ಒಪ್ಕೊಂತೇನಲ್ಲ, ಎಲ್ಲರೂ ಕ್ಯಾಕರ್ ಸಿಗುದಲ್ಲ, 4 ದೇವರ್ಸಿ ಅಂತ ಹೇಳ್ರಲ್ಲ. ಹೊರಹೋಗುವ ನಿರ್ಧಾರ ಮಾಡಿದ್ದೇಕೆ ಧರ್ಮ ಕೀರ್ತಿರಾಜ್? ಬಿಗ್ ಬಾಸ್ನಲ್ಲಿ ಡಬಲ್ ಎಲಿಮಿನೇಷನ್ ಶಾಕ್. ಧರ್ಮ ಕೀರ್ತಿರಾಜ್ ಸ್ಯಾಂಡಲ್ವುಡ್ನ ಖ್ಯಾತ ನಟ. ಇವರ ತಂದೆ ಕೀರ್ತಿರಾಜ್ ಕನ್ನಡದ ಪ್ರಸಿದ್ಧ ಖಳನಟ. ತಂದೆಗೆ ಸಿನಿಮಾಗಳಿಂದ ಸಿಕ್ಕ ಯಶಸ್ಸು ಪುತ್ರ ಧರ್ಮನಿಗೆ ಸಿಗಲಿಲ್ಲ. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಸ್ಪರ್ಧಿ ಆಗಿರುವ ಧರ್ಮ ಕೀರ್ತಿರಾಜ್ ಮನೆಯಲ್ಲಿ ಬೇಕೆಂದಾಗ ಮಾತ್ರ ಮಾತನಾಡುತ್ತಾರೆ, ತಾಳ್ಮೆಯಿಂದ ಇರ್ತಾರೆ. ಇದು ಕೆಲವರಿಗೆ ಸೈಲೆಂಟ್ ಅನಿಸಿದ್ರೂ ಧರ್ಮನ ವ್ಯಕ್ತಿತ್ವವೇ ಅಂತದ್ದು. ಧರ್ಮ ಕೀರ್ತಿರಾಜ್ ಆಟಕ್ಕೆ ಬಿಗ್ ಬಾಸ್ ವೀಕ್ಷಕರು ಸಹ ತಲೆದೂಗಿದ್ದಾರೆ. ಧರ್ಮರಾಯನ ಗುಣ ಕಣಯ್ಯ ಎಂದು ಹಾಡಿ ಹೊಗಳುತ್ತಿದ್ದಾರೆ. ಈ ಹೊತ್ತಲ್ಲಿ ಧರ್ಮ ಬಿಗ್ ಬಾಸ್ನಿಂದ ಆಚೆ ಬರುವ ನಿರ್ಧಾರ ಮಾಡಿದ್ದಾರೆ. ಎಸ್, ಕಳೆದ ವೀಕೆಂಡ್ ಸಂಚಿಕೆಯಲ್ಲಿ ಧರ್ಮನಿಗೆ ಮನೆಯವರೆಲ್ಲ ನಾಲಾಯಕ್ ಅಂದರು. ಮನೆಯಲ್ಲಿರಲು ನಾಲಾಯಕ್ ಸ್ಪರ್ಧಿ ಯಾರೆಂಬ ಕಿಚ್ಚಾಸುದಿ ಪ್ರಶ್ನೆಗೆ ಧರ್ಮ ಕೀರ್ತಿರಾಜ್ ಹೆಸರನ್ನೇ ಅನೇಕರು ತೆಗೆದುಕೊಂಡರು. ಆ ಟ್ರೋಫಿ ಕೂಡ ಧರ್ಮನಿಗೆ ಸೇರಿತು. ಆ ದಿನದಿಂದ ಧರ್ಮ ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ. ತಮ್ಮನ್ನ ನಾಲಾಯಕ್ ಎಂದಿದ್ದಕ್ಕೆ ಹರ್ಟ್ ಆಗಿದೆ ಎಂದಿದ್ದಾರೆ. ನನ್ನ ವ್ಯಕ್ತಿತ್ವವೇ ಹೀಗೆ, ನಾನು ಇರೋದೇ ಈ ರೀತಿ ಎಂದಿದ್ದಾರೆ. ಇದೇ ಕಾರಣಕ್ಕೆ ಇದೇ ಭಾನುವಾರ ನಾನು ಮನೆಯಿಂದ ಹೊರ ಹೋಗ್ತೀನಿ ಎಂದು ಧರ್ಮ ಸತ್ಯ ಹೇಳಿಕೊಂಡಿದ್ದಾರೆ. ಬಿಗ್ ಬಾಸ್ನಲ್ಲಿ ಈ ವಾರ ಜೋಡಿಗಳನ್ನ ಮಾಡಿ ಆಟ ಆಡಿಸುತ್ತಿರುವ ಕಾರಣ ನಾಮಿನೇಷನ್ ಕೂಡ ಜೋರಾಗಿಯೇ ನಡೆಯುತ್ತಿದೆ. ಅಲ್ಲದೆ ಕಳೆದ ವಾರ ಯಾರೂ ಕೂಡ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿಲ್ಲ. ಹೀಗಾಗಿ ಈ ವಾರಾಂತ್ಯದಲ್ಲಿ ಡಬಲ್ ಎಲಿಮಿನೇಷನ್ ನಡೆದರೂ ಕೂಡ ನಡೆಯಬಹುದು ಎನ್ನಲಾಗಿದೆ. ನಿಮ್ಮ ಪ್ರಕಾರ ಈ ವಾರ ಯಾರು ಹೊರಬರಲಿದ್ದಾರೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.